ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಸುಜ್ಲೂರು ಸ್ಥಾಪನೆ ಆಗೋಕ್ಕೆ ಇದು ಕುಣಗಲ್ ಬೂದಿ ತಿಟ್ಟಿಂದ ಈ ಮಾರಮ್ಮ ಕುಣಗಲ್ ಬೂದಿ ತಿಟ್ಟಲ್ಲಿದ್ದವಳು. ಅಲ್ಲಿಂದ ನಮ್ಮ ಇವ್ರ ಮನೆತನದಲ್ಲಿ ತಮ್ಮಡಿಗಳ ಮನೆತನದಲ್ಲಿ 2 ಹೆಣ್ಮಕ್ಳು ಸೌಂದರ್ಯವಾದ ಹೆಣ್ಮಕ್ಳಿದ್ದು ಬಂದು ಕೆಲ್ಸಗಳಿಗೆ ದೊರೆತನ ಇತ್ತಂತೆ. ಆವಾಗ ಅಲ್ಲಿ ಅವ್ರೇನು ಮಾಡಿದ್ರು, ಆ ಟೈಮಲ್ಲಿ ಆ ಹುಡುಗಿರನ್ನ ಅವರು ಕೇಳಿದ್ರಂತೆ, ನಾವು ಮದುವೆ ಮಾಡ್ಕೊತೀವಿ, ನಮ್ಮ ಹುಡುಗರಿಗೆ ಕೊಡಿ ಅಂತ. ಆಗ ಇವ್ರೇನು ಮಾಡಿದ್ರು, ನಾವು ಅವ್ರಿಗೆ ಹುಡುಗಿ ಕೊಡೋಕೆ ಆಗೋದಿಲ್ಲ ಅನ್ನೋ ಕಾಲಿಲ್ಲ. ಮಾತಿಗೆ ಬದಲಾಯಿಸ್ನಾರ್ದಿದ್ದ ಇತಿಹಾಸದಲ್ಲಿ ಇವರು ಮಳೆಗಾಲವಂತೆ, ಮಳೆಗಾಲದಲ್ಲಿ ಸಂದೇನ ಮೊಳ್ ಬಿತ್ತಿದ್ರಂತೆ ಹೊಲಕ್ಕೆ. ಯಾರು ಏರ್ಲಿಂಗ್ ಏನಿಟ್ಟವ್ರು ಒಬ್ಬರು, ನಿಮ್ಮ ಪೈಪಲ್ಲಿ ಬೊಮ್ಮನಟ್ಟಿಯವರು ಅಂತ, ತಮಟೆಯವರು ಒಬ್ಬರು, ಇವರೊಬ್ಬರು 3 ಜನ ಸೇರ್ಕೊಂಡದ್ದೆ ಮೊಳ್ಳೆ ಬಿತ್ತಿದ್ರಂತೆ. ಇವ್ರು ಒಂದ್ಗಿರ್ತಿದ್ರಂತೆ. ಆ ಕಾಲದಲ್ಲಿ ಮೊಳ್ಳು ಬಿತ್ತುಬಿಟ್ಟು ಸಾಯಂಕಾಲ ಇವರು ಊರು ಖಾಲಿ ಮಾಡಬೇಕು ಅಂತ ದೃಷ್ಟಿ ಇಟ್ಬಿಟ್ರು. ಊರು ಖಾಲಿ ಮಾಡಬೇಕಾದ್ರೆ ಮಳೆ ಊದ್ಬಿಟ್ಟು ಹೊಳೆ ಜಾಸ್ತಿ ಬರ್ತಾಯಿತ್ತಂತೆ. ಆಗ ಇವರು ಇನ್ನೇನು ಆಸ್ತಿ ಪಾಸ್ತಿ ಏನೂ ಆಸೆ ಪಡಲಿಲ್ಲ. ಇವರು ಆಸೆ ಪಟ್ಟದ್ದು ಏನಕ್ಕೆ, ಊರು ಖಾಲಿ ಮಾಡ್ಕೊಂಡೋಗ್ಬೇಕು, ಆದರೆ ನಾವು ಹೋಗುವಾಗ ನಮ್ಮ ದೇವ್ರುಗಳು ಇಲ್ಲಿ ಬಿಡಬಾರ್ದು ಅಂತ ಈ ದೇವ್ರುಗಳು ಮಾತ್ರ ಕಿತ್ತು ಎತ್ಕೊಂಡು ಬುಟ್ಟಿಗೆ ತುಂಬ್ಕೊಂಡ್ರು. ಬುಟ್ಟಿಗೆ ತುಂಬ್ಕೊಂಡು ಹೊಳೆ ಕರಕ್ಕೆ ಬಂದ್ರಂತ ಹೊಳೆ ದೂರಿಗೆ ಹೊಳೆ ಹರಿತಾಯ್ತಂತೆ. ಆವಾಗ ಒಳಕರ್ಲಿ ನೋಡಪ್ಪ, ನಾವು ಬಿಡ್ತೀವಿ, ಇಲ್ಲ ನಮ್ಮ ಆಚಕಾರ ಸಾಕ್ಸು, ಇಲ್ಲ ನಮ್ಮ ಈಚಕಾರ ಬಿಡು ಅಂದ್ಬಿಟ್ಟು ಇದು ಮಾಡಿದ್ರಂತ ಕಂಪ್ಲೀಟ್ ಒಳೆ 2 ಭಾಗ ಆಗೋಯ್ತದೆ. ಇವರು ಹೋಗೋಕೆ ದಾರಿ ಬಿಟ್ಬಿಡ್ತಂತ ಹೊಳೆ. ದಾರಿ ಬಿಟ್ಟವಾಗ ಇವರು ಆ ದಾರಿಲಿ ಇವರು ಮುಂದೆ ಹೋಯ್ತಾಯಿದ್ರೆ ಸರಿ, ಇವರು ಕ್ಲೋಸ್ ಆಯಿತು ಅಂದರೆ ಇಂಚವರೆಗೆ ಮುಚ್ಕೊಳ್ಳೋದಂತೆ. ಆಗ ಅರ್ಧ ಒಳೆಯಿಂದ ಈಚೆಗೆ ಬಂದ್ರಂತೆ. ಆಗ ಅವರು ಹಿಂದ್ಗುಂಟ ಒದಿಕೆ ಬಂದ್ಬಿಟ್ರಂತೆ. ಓದಿಕೆ ಬಂದಾಗ ಗೆದ್ರಿ ಅಂತ ಅವ್ರಂದ್ರಂತೆ, ನಾವು ಗೆದ್ದು ಎಷ್ಟು ಹೊತ್ತಾಯ್ತು ಓರಿ ಅಂದ್ಬಿಟ್ಟಿದ್ದೆ. ಇವರು ಬಂದ್ಬಿಟ್ರು. ಬಂದಾಗ ಎಡೊಳ ಚೌಡಮ್ಮ ಅಂದ್ಕೊಂಡು ಎಡೊಳಲ್ಲಿ ಅಲ್ಲಿ ಉಳ್ಕೊಬಿಟ್ರು. ಇವರು ಅವತ್ತು ಕರ್ಕೊಬತ್ತಿದ್ದಂಗೆ ಅಲ್ಲೊಂದು ಕೂತರು. ಇವರು ಬೆಳಗಾಯಿತು, ಅಲ್ಲಿ ಉಳ್ಕೊಬಿಟ್ರು. ಕಾಡ್ಬಸಪ್ಪನ ದೇವಸ್ಥಾನಕ್ಕೆ ಬಂದರು. ಕಾಡ್ಬಸಪ್ಪ ಅಲ್ಲಿ ಉಳ್ಕೊಂಡು ಸುಜ್ಲೂರು ಮಾರಮ್ಮ ಬಂದಾಗ ಇವರು ಬಂದು ಇಲ್ಲೆಲ್ಲ ನೋಡ್ಬಿಟ್ಟದೆ. ಸುಜ್ಲೂರು ಮರಕ್ಕೆ ನ್ಯಾಣ ಕಟ್ಟಿದ್ರಂತೆ. ಆಗ ಸುಜ್ಲೂರು ಮಾರಮ್ಮ ಇಲ್ಲಿ ಬಂದು ಕೂತ್ಕೊಂಡು ಏರ್ಲಿಂಗ್ ಸೋಮವಾಗ ಅಲ್ಲಿ ಕೂತ. ಅಂದ್ರೆ ಸುಜ್ಲೂರಲ್ಲಿ ಮಾರಮ್ಮ ನೆಲ್ಸಕ್ಕೆ ಕಾರಣ. ಅದಕ್ಕೆ ಬೊಮ್ಮ ಅನ್ನೋರೊಬ್ಬರು ಮತ್ತು ಏರ್ಲಿಂಗಯ್ಯ ಅನ್ನೋರೊಬ್ಬರು, ಕೊನಾರಪ್ಪನಟ್ಟಿಯವರು ಒಬ್ಬರು, ಇಷ್ಟು ಜನ ಕಾರಣ. ಆಮೇಲೆ ಇಡೀ ಇತಿಹಾಸದ ಜನವೆಲ್ಲ ಇವ್ರು ಬಂದಿಲ್ಲಿ ಸುಜ್ಲೂರು ಮಾರ್ಗ ನೆಣ ಕಟ್ಕ ಸೇರಿದ್ಮೇಲೆ ಊರೇ ಎಲ್ಲ ಸೇರ್ಕೋವಾರಾಯ್ತು. ಆವಾಗ ಗುಡ್ಸಲ್ಗಳಿದ್ದು ಬಂತೆ. ಬ್ರಿಟಿಷ್ನವರು ಅಂದರೆ ಇವರು ದಂಡ್ರನವರು ಅಂತ ಬರ್ತಿದ್ರಂತೆ. ಅವರು ಆ ರಾಜ್ಯಕ್ಕೆ ಇವ್ರನ್ನ ಹೊತ್ಕೊಂಡು ಹೋಗೋದು ಮತ್ತು ಇಲ್ಲಿ ಎಲ್ಲ ಕಿರಿಕ್ ಮಾಡೋದು. ಆ ಕಿರಿಕ್ ಮಾಡೋಕೆ ಬಂದಾಗ ಏನು ಮಾಡಿದ್ರು, ಎಲ್ಲಕ್ಕ ಬೆಂಕಿ ಇವರು ಜನಗಳೆಲ್ಲ ಹೊತ್ಕೊಬಿಟ್ರು. ಹಾಗೆ ಮಾರಮ್ಮ ಒಬ್ಬಳೇ ಕಾವಲಾದ್ಲು. ಎಲ್ಲ ಗುಡ್ಸ್ಲುಗಳಿಗೆ ಬೆಂಕಿ ಇಟ್ಟಿದ್ರೆ ಒಂದು ಗುಡ್ಸ್ಲು ಹತ್ತಲೇ ಇಲ್ವಂತೆ. ಅವ್ರು ಪೆಂಜಸ್ಕೊಂಡು ಇಡ್ತಾ ಇರೋದು, ಇದು ಹತ್ತಲೇ ಇಲ್ಲ. ಆಗ ಅವ್ರಿಗೇನಾಯಿತು ನೋಡಿ, ಯಾವ ಜನನೂ ಇಲ್ಲ, ಏನು ಕೆಡ್ತಲೇ ಇಲ್ವಲ್ಲ, ಇದು ಹತ್ತಲೇ ಇಲ್ವಲ್ಲ, ಯಾಕೆ ಹತ್ತೇ ಇಲ್ಲ, ಏನು ಕಾರಣ? ಈ ಒಮ್ಮನೆ ಕಾರಣ ಅಂದ್ಬಿಟ್ಟದ್ದೆ. ಹೋಗಿ ಒಮ್ಮನ ಮುಖ ಯಾರಿಗೆ, ಮಾರಮ್ಮನಿಗೆ ಮುಖ ಸವರ್ಬಿಟ್ರು. ಆವಾಗ ಹಿಂದೆ ಇದ್ದ ಮಾರಮ್ಮನಿಗೆ ಮುಖ ಇರಲಿಲ್ಲ. ಈಗ ಇತ್ತೀಚೆಗೆ ನಾವು ಮಾಡಿಸಿದ್ಮೇಲೆ ಮುಖ ಸೇರಿಸಿ ಮಾಡಿಸಿರೋದು. ಈಗ 3ನೇ ವರ್ಷದ ಮಾಡಿಸ್ವಲ್ಲ, ಆವಾಗ ಮುಖ ಸೇರಿಸಿ ಮಾಡಿಸಿದ್ದು. ಮೊದಲಿದ್ದವಳು ಮುಖ ಇರಲಿಲ್ಲ, ಇಂಪರ್ಗ್ನಾಗ ಇದ್ದದ್ದು, ಬರೀ ಬಿಡ್ತಿ. ಅದು ಓಳೆ ಆಗೋಗಿತ್ತು.
ಅಯ್ಯೋ. ಹೊರಟೋಗಿತ್ತು ಮುಖ. ಹಾಂ. ಆವಾಗ ಏನಾಯ್ತಂತೆ, ಸರಿ ಅದು ಮಾಡಿಬಿಟ್ಟಿದ್ದೆ. ಅವ್ರು ಪುನಃ ಏನೇನೋ ಮಾಡಿದ್ರು ರಕ್ತ ಅರಿವು ಕೆರೆಬಿಡ್ತಂತ ಇದು 1000ದಾಗ. ನಮಗೆ ಹಿಂದೆ ಅವ್ರಿಗೆ ಹೇಳ್ಕೊಂಬಂದಿದ್ದು ಕತೆ ಇದು. ಆಗೇನಾದರೂ ಇವರು ಇದೆಲ್ಲ ಮಾಡಿಬಿಟ್ಟು ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಕಡ್ದೆ ಓಟೋದ್ರು ಎಲ್ಲ ಕೂಡ ಮಾಡಿಬಿಟ್ಟು ಓಟೋದ್ರೆಲ್ಲ ಹೋಯ್ತಾ ಇರ್ಬೇಕಾದ್ರೆ ಕನ್ನಳ್ಳಿಯಿಂದ ಆಚೆಗೆ ಹೋದ್ರಂತೆ. ಅಲ್ಲೇ ಮೂಗನ ಕೊಪ್ಪಳ ಹತ್ರ ಹೋದೆ, ಬಿದ್ದೋಗ್ಬಿಟ್ರು ಎಲ್ಲ ದಣ್ಣವರೆಲ್ಲ. ಅದರಲ್ಲಿ ಒಬ್ಬನ ಉಳಿಸ್ತರಂತೆ, ಯಾರೋ ಇವಮ್ಮ ಒಬ್ಬನ ಉಳಿಸ್ಕೊಂಡ. ಅವ್ರಿಗೆ ಹಿರೀಕ್ನಾಗಿರೋವಂಥವ್ನು ಉಳಿಸ್ಕೊಂಡದ್ದು. ಆಗ ಏನಾಯ್ತು, ಇವಮ್ಮ ಕೊರಮಂಜಿ ಹಸ್ತಲ್ಲಿ ಅಲ್ಲಿಗೆ ಹೋದ್ಲು ಅವ್ರ ಹತ್ರಕ್ಕೆ. ಯಾಕಪ್ಪ ಹಿಂಗೆ ಬಿದ್ದಿದ್ರಿ, ಏನು ಸಮಾಚಾರ ನಿಮ್ಮದು ಅಂತ. ಹಿಂಗಾಯ್ತು, ಹಿಂಗೆ ದಂಡೆತ್ತು ಬಂದಿದ್ದೋ ನಾವು ಇಂಥ ಊರ ಮೇಲೆ. ಅದು ಇಲ್ಲಿ ಬಂದು ಹಿಂಗಾಯಿತು, ಎಲ್ಲ ನಮ್ಮ ದಂಡೆಲ್ಲ ಬಿದ್ದೋಗದ, ನಮ್ಮ ದಂಡೆ ಹೇಳ್ಸ್ಕೊಟ್ಬಿಡು ಹೇಳ್ಸೋ ಅಂತ. ಆಗ ನಾನು ಸ್ವಲ್ಪ ಪ್ರಶ್ನೆ ಹೇಳ್ತೀನಿ, ನೀವು ಕೇಳ್ಕೊಂಡು ಮಾಡಿಸ್ರಪ್ಪ ಅಂದಾಗ, ದಂಡೆ ಹೇಳ್ಸ್ಕೊಟ್ಬಿಟ್ರೆ ನಿನ್ಗೇನು ಬೇಕಾದ್ರೂ ಕೊಡ್ತೀವಿ ನಾವು ಅಂತ ಹೇಳಿದ್ರು ಆ ಹಿರೀಕರು. ಹಂಗಂದ ಏನಾಯ್ತು, ಇವಮ್ಮ ನಮ್ಮ ಹೇಳಿಸ್ತೀನಪ್ಪ, ನನಗೆ ಚಿನ್ನದ ಕೊಳಗ ಕೋರ್ಮಿಸ ಮಾಡಿಸ್ಕೊಟ್ಟಾರೆ, ಆಯಿತು ಅಂತ ಒಪ್ಕೊಂಡ್ರು ಅವರು. ಆಗ ಇವಮ್ಮ ಹೇಳ್ಸಿದ್ರಂತೆ, ಅದು ಚಿನ್ನದ ಕೊಳಗ ಅನ್ನೋದು ಬೆಳ್ಳಿ ಕೊಳಗನ ಹೋಟೆಲ್ ಒಂದು ಯಾವುದೋ ಒಂದು ಕೊಳಗ ಒಂದು ಕೋರ್ಮಿಸ ಮಾಡಿಸ್ಕೊಟ್ಟಿದ್ರು. ಅದೊಂದು ಇತಿಹಾಸ ಇದೆ ಅಷ್ಟು ನೋಡೋದು. ಅಲ್ಲಿ ಎಲ್ಲ ಬೇವಿನ ಸೊಪ್ಪು ನೀರು ಹಾಕ್ತಿದ್ರು ಮಕ್ಕಳೆಲ್ಲ, ಅದು ಯಾವ ಕಾರಣಕ್ಕೆ ಹಾಕೋದೋಣ? ಅದು ಮಾರಿಗೆ ಮಕ್ಕಳುಗಳಿಗೆ ಮಾರಿ ಕುಸಲ ಬರುತ್ತೆ ನೋಡಿ, ಗದ್ದದ ಮಾರಿ ಮತ್ತು ಜಡಾರ ಅಂಥದ್ದು. ಅದು ಬರದೇ ಇರಲಿ ಅಂತ ಮಾರಮ್ಮನ ಒಂದು ಕೌಲುಗಾರರು ಅವರು ಅಲ್ಲಿರ್ಬಂದು. ಇದೇ ವ್ಯಾಪಾರ ಮಾಡೋದು? ಎಲ್ಲ ಕಡೆ ಇದೇ ವ್ಯಾಪಾರ. ಇದೇ ವ್ಯಾಪಾರ ನಾವೇ ಮಾಡೋದು ಎಲ್ಲ ಐಟಮ್. ನೀವೇ ಎಲ್ಲ ಮಾಡೋದಾ? ಎಲ್ಲ ಕಡೆ ಹೋಗ್ತೀವಿ. ಇವಾಗ ನಾಳೆ ಇಲ್ಲಿಗೆ ಹೋಗ್ತೀವಿ, ದಾಸಗಡೆ ಗೋಪಿ ಅಡ್ಡಳ್ಳಿ, ಅಲ್ಲಿ ತೇರಿದೆ. ತೇರು ಶನಿವಾರ, ಶುಕ್ರವಾರ ಪರ, ಶನಿವಾರ ಸಿಹಳ್ಳಿ ಜಾತ್ರೆ, ಎಲ್ಲ ಕಡೆ ಹೋಗ್ತೀವಿ. ಸಂತೆ ಜಾತ್ರೆಗೆಲ್ಲ ಯಾವ ಇಲ್ಲ ಅಂದ್ರೆ ಆಟೋ ಓಡಿಸ್ತೀವಿ. ಮಾಮೂಲಿ ಆಟೋ ಇದೆ, ಆಟೋ ಓಡಿಸ್ತೀವಿ. ಇದೆಲ್ಲ ನೀವೇ ಮಾಡೋದಾ ಐಟಮ್ ಎಲ್ಲ? ಎಲ್ಲ ನಾವೇ ಮಾಡೋದು. ಮನೇಲೇ ಮಾಡೋದಾ? ಮನೇಲೆ. ಹೆಂಗನ್ಸುತ್ತೆ ನಿಮ್ಗೆ ಸುತ್ತಲೂರಿಗೆ ಬಂದಿದ್ದು? ಇಲ್ಲಿ ಊರು ದೇವರು ನಮ್ಗೆ ಯಾವುದೋ ಮೋಸ ಮಾಡಿದ ದೇವರು ಚೆನ್ನಾಗಿ ವ್ಯಾಪಾರ ಆಯ್ತು, ಪ್ರಾಬ್ಲಮ್ ಏನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಬಂದಿರೋ ಭಕ್ತಾದಿಗಳಿಗೆ ನಮಗೆ ನಿಮಗೆಲ್ಲ ಒಳ್ಳೇದು ಮಾಡಿ. ನಿಮ್ಮೂರು? ಮಳವಳ್ಳಿ. ಅಲ್ಲಿಂದ ಬರ್ತೀರಾ ಜಾತ್ರೆಗೆ ಅಂತ? ಆಟೋ ಇದೆ, ಆಟೋ ಯಾಕೆ ಹೋಗ್ತಿರ್ತೀವಿ ಎಲ್ಲ ಕಡೆ. ಏನಪ್ಪ ನಿಮ್ಮೂರಲ್ಲಿ ಹಬ್ಬ ನಡೀತಿದೆ, ಹೆಂಗ ಅನ್ಸ್ತಿದೆ? ಚೆನ್ನಾಗಿದೆ, ತುಂಬಾ ಸಂತೋಷ ಆಗುತ್ತೆ. ವರ್ಷಕ್ಕೊಮ್ಮೆ ನಡೀತೆ ಇದು, ವರ್ಷಕ್ಕೊಮ್ಮೆ ನಡೆಯೋದು. ಅದರಿಂದ ಎಲ್ಲ ಲೇಡೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಮೊನ್ನೆಯಿಂದ ನಡೀತಿದೆ, ಎಲ್ಲ ಬರ್ಬೇಕಂದ್ರೆ ಕೇಳಿದೆ. ಮನೆಗೆಲ್ಲ ನೆಂಟರು ಬಂದಿದ್ದಾರಾ? ಬಂದಿದ್ದಾರೆ ಅಕ್ಕ, ಚಿಕನ್ ಮಟನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಮಳವಳ್ಳಿ ಬಂದ್ಬಿಟ್ಟು, ಮಳವಳ್ಳಿಯಿಂದ 8 ಕಿಲೋಮೀಟರ್ ಇದೆ ನಮ್ಮೂರು. ಸುಜ್ಜೂರು ಅಂದ್ಬಿಟ್ಟು ಬನ್ನಿಯಾಗ ಎಲ್ಲ ಬರ್ರಿ. ಆ ಕಡೆ ಬಾಬಾ
ಎಡಳ ಚೌಡವ ನಡೋಳ ಬಸವ ಕೂಡಲ ಸಂಗಮದಲ್ಲಿ ತಂದ್ಕೊಂಡದ್ದು ಬರ್ತಾ ಇದ್ದಂಗೆ ಅಲ್ಲಿಂದ ಬಂದಂಗೆ. ಅಲ್ಲಿಂದ ಅವರು ಅಲ್ಲಿ ಬಂದರು. ಮಧ್ಯಾಂತರದಲ್ಲಿ ಬಂದಾಗ ಕಾಡು ಮೇಲೆ ಬತ್ತಿದ್ರಲ್ಲ, ಕಾಡು ಬಸಪ್ಪ ಅಂತ ಅಲ್ಲಿ ಉಳ್ಕೊಂಡು ಇವ್ರು ಹೊತ್ಗೆ ಬಂದರು. ಏರ್ನಿಂಗ್ ಸ್ವಾಮಿನೂ ಮತ್ತು ಮಾರಮ್ಮನ್ನು, ಇವರಿಬ್ಬರು ಇಲ್ಲಿ ಸ್ಥಾಪನೆ ಆದರು. ಕೆರೆಯರಲ್ಲಿ ಒಬ್ಬರು ಮತ್ತು ಊರೊಳಗೊಬ್ಬರು. ಆಗ ಸುತ್ತಮುತ್ತ ಊರುಗಳು ಒಬ್ರಿಗೊಬ್ರು ಬಂದು ಸೇರ್ಕೊಂಡು ಊರು ಸ್ಥಾಪನೆ. ಈಗ ಆ ರಂಗಕ್ಕೆ ನೀರು ಹಾಕಿದ್ರೆ ಬೇವಿನ ಸೊಪ್ಪು ನೀರು ಮಕ್ಳದ್ದು ಹಠ ಚಂಡಿ ಎಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು ಭಾವನೆ ಅದು. ಎಷ್ಟೋ ಮಕ್ಕಳಿಗೆ ವಾಸಿ ಆಗೋದು. ಅದು ಜಡರ ಬಂದಾಗ ಒಂದು 3 ದಿನ ತುಂಬಿದವರು ತಗೊಂಡೋಗಿ ಹಾಕ್ತಾರೆ. ಮತ್ತು ಗದದ ಮರಿ ಆದಾಗ ನೀರು ಹಾಕಿಸ್ತಾರೆ, ಗಂಧ ಸವರ್ತಾರೆ, ಒಳ್ಳೇದಾಯ್ತು. ಮಾಮೂಲಿ ನಾವು ತೊಳೆದು ಬೆಳಿಗ್ಗೆ ಎಲ್ಲ ಪೆಟ್ಟಿಗೆ ಹಾಕಿ ಮುಚ್ಚಿರ್ತೀವಿ. ಈಗ ಬಿಚ್ಚಿಬಿಡ್ತೀವಲ್ಲ. ಈಗ 5 ದಿನ 4 ದಿನ ಊರೆಲ್ಲ ಮೆರವಣಿಗೆ ಮಾಡ್ತೀವಿ. 4 ಊರಲ್ಲೂ 4 ದಿನ. ಇವತ್ತೊಂದು ರಾತ್ರಿ ಇಲ್ಲ, ನಾಳೆ ನಮ್ಮ ಊರು ಮೆರವಣಿಗೆ, ನಾಳಿದ್ದು ದೊಡ್ಡ ಮೆರವಣಿಗೆ, ಮಾರನೆಗೆ ಚನ್ನಪಳಗೊಪ್ಪಲು, ಕೊನೆ ಸಂಸಟಿಪುರ. ಸಂಸಟಿಪುರಕ್ಕೆ ದೇವ್ರು ತಗೊಂಡೋಗ್ಬಿಟ್ಟು ಕಟ್ಟೋರು ಸಂಸಟಿಪುರದವ್ರೆ, ಬಿಚ್ಚೋದು ಸಂಸಟಿಪುರದವ್ರೆ. ಅವರು ತಂದು ಇಲ್ಲಿ ಮಾಮೂಲಿ ಬಿಚ್ಚಾಕ್ತಾರೆ. ಅವ್ರ ಊರೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಬಂದು ಬೆಳಗ್ಗಿನ ಟೈಮಿಗೆ ಇಲ್ಲಿ ಬಿಚ್ಚಾಕ್ತಾರೆ. ಇದು 4 ಊರ ಹಬ್ಬ. 4 ಊರ್ಗ ಹಬ್ಬ. 4 ಊರ್ಗ ಹಬ್ಬ. ತಂಬಿಟ್ ಆರ್ತಿ ಎಲ್ಲ ಹೆಂಗೆ ಎಲ್ಲ ಕಡೆನೂ ಬರುತ್ತಾ? ತಂಬಿಟ್ನ ಆರ್ತಿ 3 ಊರಲ್ಲೂ ಬರುತ್ತೆ, ಸಂಸಟಿಪುರ ಒಂದಿಲ್ಲ. ಯಾಕಣ? ಅದೇನೋ ತಗೋಬತ್ತಿದ್ದಾಗ ಯಾರೋ ದುಡ ತಡಿದಿದ್ದವರು ಬೂಸ್ ನೋಡಿದ್ರಂತೆ. ಓ, ತಂಬಿಟ್ನ. ಅದಕ್ಕೆ ಸಂಸಟಿಪುರದವರು ಭಿನ್ನ ಮಾಡ್ಕೊಂಬಂದವ್ರೆ, ನನಗೆ ಬೇಡ ಅಂತ ಅವಮ್ಮ ಅವಾಗ ರಿಯಲ್ ಆಗಿ ಹೇಳಿದ್ರು. ಮಾರಮ್ಮ ಅದಕ್ಕೆ 3 ಊರು ಕೊಡ್ತೀರ? 3 ಊರವ್ರು ಕೊಡ್ತಾರೆ. ಅವ್ರದ್ದೊಂದಿಲ್ಲ. ಅವರು ಮಾಮೂಲಿ ಹಬ್ಬ ಮಾಡೋರು ಮಾಡ್ಕೊಂತಾರೆ, ಆದ್ರೆ ತಂಬಿಟ್ಟು ಮಾತ್ರ ಮಾಡಲ್ಲ. ಈ ಚನ್ನಪಳಗೊಪ್ಪಲು, ಸಂಸಟಿಪುರ, ಚನ್ನಪಳಗೊಪ್ಪಲು ಮತ್ತು ಇಲ್ಲಿದೆಲ್ಲ ಉರಕ್ಕಿ ತಂಬಿಟ್ಟು, ಪಾಕದ ತಂಬಿಟ್ಟು. ನಮ್ಮ ಜನಗಳದ್ದು ಮಾತ್ರ ಸಕ್ಕಿ ತಂಬಿಟ್ಟು. ಇನ್ನು ಕುರುಬರು ಮಾಡೋದು ಬೇರೆ ಜನ ಎಲ್ಲ ಉರಕ್ಕಿ ತಂಬಿಟ್ಟು. ನಮ್ಮ ಲಿಂಗಾಯಟ್ಸೋದು ಮತ್ತು ಬ್ರಾಹ್ಮಣ್ಸು ಇವರೆಲ್ಲ ಮಾಡ್ತಾರಲ್ಲ, ಇವ್ರದ್ದು ಮಾತ್ರ ಸಕ್ಕಿ ತಂಬಿಟ್ಟು. ಸರಿ. ಮತ್ತೆ ಅಣ್ಣ, ಇವಾಗ ಮಾರಿ ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ನಡೆಯುತ್ತಲ್ವಾ ಮಾರಿ ಹಬ್ಬ? ಜನ ಎಲ್ಲ ಸೇರ್ತಾರೆ ಎಲ್ಲ ಕಡೆಯಿಂದ, ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಸುತ್ತಮುತ್ತ ಸುಮಾರು ದೂರದಿಂದ ಬರ್ತಾರೆ. ಸುಮಾರು ದೂರದಿಂದ ಬರ್ತಾರೆ. ಇದು ನಮ್ಮ ಮಾರಮ್ಮಂದು ಮಹಿಮೆ ಏನು? ಏನೇನು ಹೋಮ ಅದೆಲ್ಲ ಮಾಡಿಸ್ತಿರ್ತೀರಲ್ಲ? ಹೋಮ ಮಾಮೂಲಿ ನೈಟ್ ಹೋಮ ಮಾಡಿಸ್ತೀವಿ. ಬೆಳಗಿನ ಜಾವ ಎತ್ಕೊಂಡೋಗಿ ಪೂಜಾ ಅಲ್ಲಿ ಸ್ಥಾಪನೆ ಮಾಡ್ಕೊಂಡು ದೇವ್ರ ಪ್ರಬಳ ಕಟ್ಕೊಂಡು ಅಲಂಕಾರ ಮಾಡ್ಕೊಂಡು ತಗೊಂಬರ್ತೀವಿ ದೇವ್ರ ಕರ್ಕೊಂಡು. ಅರ್ಕೆ ಅಂದ್ರೆ ಹೋಮನ ಅರ್ಕೆ ಇಲ್ಲಿ ಹೋಮನ್ನು ಮಾಡ್ಬೋದು. ಚಿನ್ನ ಮಾಡ್ತಾರೆ, ಬಟ್ಟೆ ತತ್ತಾರೆ, ಅವ್ರಿಗೆ ಏನು ಸಂಬಂಧ, ಬೆಳ್ಳಿ ತತ್ತಾರೆ. ಅವ್ರ ಸಮಾಧಾನ ಆದದ್ದು ಏನೋ ಒಂದು ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅದು ಮಾಡ್ತಾರೆ. ಈಗ ನಾನು ಅಲ್ಲಿ ಎಷ್ಟೊಂದು ಜನ ಮಾತಾಡ್ಸಿದ್ನಲ್ಲ ಮಾರಿ ದೇವಸ್ಥಾನದ ಹತ್ರ, ಎಲ್ಲರೂ ಹೇಳ್ತಿದ್ರು ದೇವಿ ಒಂದ್ಸಲ ಕೇಳ್ಕೊಂಡ್ರೆ ಕೊಟ್ಟೆ ಕೊಡ್ತಾಳೆ, ಅವಳಿಲ್ಲ ಅಂದ್ರೆ ಹೊರಗಡೆಯವರಿಗೆ, ದೂರದವ್ರಿಗೆ ಅತಿ ಪ್ರಬಲವಾಗಿ ಸ್ವಲ್ಪ ಸಕ್ಸಸ್ ಆಯ್ತಾ ಇದೆ. ನಮ್ಮಲ್ಲಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೇಕು. ಯಾಕೆ ನಿಮ್ಮನ್ನ ನೋಡ್ತಾ ಇಲ್ಲ? ಅದೇನು ಅಂತ ಗೊತ್ತಿಲ್ಲ. ಅವಮ್ಮನ್ನ ಕೇಳ್ಬೇಕು ನಾವು. ಹೊರಗಡೆಯವ್ರಿಗೆ ಅತಿ ಒಳ್ಳೆದೇ ಆಗೈತೆ. ಈಗ ದೂರದಿಂದ ಬಂದಂಥವ್ರಿಗೆ ಸಾಮಾನ್ಯವಾಗಿ ದೇವಿಗೆ ವಿರುದ್ಧವಾಗಿ ದೇವಸ್ಥಾನಕ್ಕೆ ಹತ್ತಕ್ಕೆ ಹೋದವರು ಹತ್ತದಂಥ ಚಪ್ಪಲಿ ಕಾಲಲ್ಲಿ ಮತ್ತು ಕೆಟ್ಟ ಪದದಿಂದ ಅವ್ರಿಗೆ ತೊಂದರೆ ಆಗಿ ಅವ್ರ ಆರೈಕೆ ಮಾಡ್ಕೊಂಡು ಗಂಟೆ ಮತ್ತು ಏನೇನೋ ಒಂದೊಂದು ಕೆಲಸಗಳು ಮಾಡಿದ್ರು. ಅಲ್ಲಿವರೆಗೆ ನಮ್ಮ ದೇವಸ್ಥಾನದಲ್ಲಿ ಗಂಟೆನೇ ಕಟ್ಟಿರಲಿಲ್ಲ. ಈಗ ಸುಮಾರು ಗಂಟೆ ಆದೋ. ಈಗ ನಾವು ಒಂದು 40-50 ಗಂಟೆ ತೂಗಾಕ್ಬಿಟ್ಟು ಒಂದು ದೊಡ್ಡ ತಗೊಬಂದ್ವಿ. ಈಗ ಪುನಃ ಒಂದು 10-15-20 ಬಂದವೆ. ಈಗ ಥರ ಬರ್ತಾ ಇರ್ತವ್ರು. ದೇವರು ದೇವಸ್ಥಾನಕ್ಕೆ ಹತ್ತೀವಿ ಅನ್ಕ ಬಂದಾಗ ಅವ್ರಿಗೊಂದೊಂದು ತೊಂದರೆ ಆಗಿರೋದು ಸಹಜ. ಅಂದರೆ ಗೊತ್ತಿಲ್ಲದೇ, ಅವ್ರಿಗೂ ಗೊತ್ತಿಲ್ಲದೇ, ನಮಗೂ ಗೊತ್ತಿಲ್ಲದೇ ಹತ್ಕೊಬಿಟ್ಟೋದ್ರು ಪರವಾಗಿಲ್ಲ. ನಾವು ಒಬ್ಬರು ಏನಾರು ಬಾಯಿ ಬಿಟ್ಟು ಹೇಳ್ತು ಅಂದರೆ ಅವ್ರು ಪುನಃ ನೆಕ್ಸ್ಟ್ ಹತ್ತಲ್ಲ. ಅದೊಂದು ಇದೈತೆ ಶಕ್ತಿ. ಅವ್ರಿಗೂ ಏನು ತೊಂದರೆ ಇರೋದಿಲ್ಲ. ಫಸ್ಟ್ ಅವ್ರಿಗೂ ಗೊತ್ತಿಲ್ಲದೇ ಹತ್ಬಿಟ್ಟು ಅವ್ರಿಗೆ ನಮ್ಮ ಇದಕ್ಕೂ ಏನು ತೊಂದರೆ ಇರೋಲ್ಲ. ಒಬ್ರು ಏನಾರು ಬಾಯಿ ಬಿಟ್ಟು ಹಿಂಗೆ ಹತ್ತಬಾರ್ದಾಗಿತ್ತಪ್ಪ, ನೀನು ಹಿಂಗೆ ಮಾಡ್ತಾ ಇದೆಯಾ, ಕೆಳಗೆ ಮಾಡ್ಕೊಂಡಿದ್ರೆ ಆಯ್ತಿತ್ತು, ಈ ನಮ್ಮಲ್ಲಿ ಯಾರು ಮಾಡಲ್ಲ ಅಂತ ಒಂದು ತಿಳುವಳಿಕೆ ಹೇಳಿದ್ಮೇಲೆ ಅವ್ರು ಹತ್ತಲ್ಲ. ಅವ್ರು ಪುನಃ ಬಂದು ಹತ್ತಲ್ಲ. ಅದೊಂದು ಶಕ್ತಿ ಚೆನ್ನಾಗಿದೆ. ಆಮೇಲೆ ಕೆಲವ್ರಿಗೆ ನನಗೆ ಓಪನ್ನಾಗಿ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ, ನಿಮ್ಮ ಮಾರಮ್ಮದ ಭಾಳ ಮೈಮೇದಕ್ಕಪ್ಪ, ನಮಗೆ ಮೇಕ್ ಕತ್ತಿದಂಗೆ ಎದ ಮೇಲೆ ಕೈ ಹಾಕಿ ತಳ್ದಂಗೆ ಆಯಿತು ಅಂತ ಹೇಳಿದವ್ರು ನನಗೇ ಒಂದು ಸ್ವಲ್ಪ ಜನ ಹೇಳಿದ್ರು. ಸುದ್ಲೂರು ಮಾರಮ್ಮಂದು ಭಾಳ ಮೈಮೇದ, ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನಡೂರೊಳಗದೆ ಅಂಥ ದೇವಸ್ಥಾನ ಇನ್ನು ಚೆನ್ನಾಗಿ ಎಲ್ಲೂ ನೋಡಿಲ್ಲ ನಾನು ಅಂತ ಅನ್ನೋದು ಒಂದು ಇತಿಹಾಸ ಇದೆ ಅಷ್ಟೇ. ದೇವ್ರು ಬರುತ್ತಲ್ಲ, ದೇವ್ರು ಕೇಳೋ ಪದ್ಧತಿ ಇದೆಯಾ? ಪದ್ಧತಿ ಇದೆ, ಕೇಳ್ತಾರೆ ಎಲ್ಲ. ಕೆಲವು ಸಕ್ಸಸ್ ಆಗವೆ. ಅವರು ಎಷ್ಟೋ ಜನದವು ಸಕ್ಸಸ್ ಆಗಿ ಅವರು ಒಂದೊಂದು ಕಾರ್ಯಗಳು ಮಾಡಿದ್ದಾರೆ. ಕೆಲವು ಸಕ್ಸಸ್ ಆಗಿಲ್ಲ, ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಅಂತಾರೆ. ಅದನ್ನು ನಾವು
ಕಡ್ಡಾಯವಾಗಿ ಆಯಿತು ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ಅಂತೂ ಎಷ್ಟೋ ಒಳ್ಳೇದಾಗದೆ, ಬೇಜನ್ ಜನಕ್ಕೆ ಒಳ್ಳೇದೆ. ಈಗ ಹಬ್ಬ ಎಲ್ಲ ನೀವು ದಿನ ಎಲ್ಲ ಗೊತ್ತು ಮಾಡಿದ್ಮೇಲೆ ಮುಟ್ಟು ಮೈಲ್ಗೆ ಎಲ್ಲ ಹೆಂಗೆ ನೀವು ಮಾಡೋದು? ಮೈಲ್ಗೆ ಅಂದರೆ ಕೆಲವೊಂದು ಇದರಲ್ಲಿ ದೀಪ ಸರಿಯಾಗಿ ಉರಿಯೋಲ್ಲ ದೇವಸ್ಥಾನದೊಳಗೆ. ಆಗ ಏನಾಯಿತು ಇದೇನು ಅಂತ ಅನ್ನೋದ್ರೊಳಗಾಗಿ ಸಾಮಾನ್ಯ ಸುದ್ದಿ ಬಂದುಬಿಡುತ್ತೆ. ಹಿಂಗೆ ಇಲ್ಲಿ ತೂಮಿ ಆಗದೆ, ಒಂದು ಮೈಲ್ಗೆ ಆಗೈತೆ, ತೂಮಿ ಆಗೈತೆ ಅಂತ. ಆವಾಗ ಅವರು ಮರಿ ರೆಡಿ ಮಾಡಿಕೊಡ್ತಾರೆ. ನಮ್ಮ ಇವ್ರು ಹೋಗಿ ತಮಟೆಯವ್ರು ಹೋಗಿ ಇಸ್ಕೊಬರ್ತಾರೆ. ಮರಿ ಹಿಡ್ಕೊಂಬಂದ ಮರಿ ಅಕ್ಕಿ ಅವರು ಕಾಣಿಕೆ ಸಮೇತ ಹೋಗಿ ಕೊಡ್ತಾರೆ. ಅದನ್ನು ತಗೊಬಂದು ಇಲ್ಲಿ ಮರಿ ಹೊಡೆದು ಅವ್ರ ಪೀಡ್ಗರದ ಮೇಲೆ ಪುನಃ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ತೊಳೆದು ದೀಪ ಹಚ್ತಾರೆ. ಈ ಅಡಿಯೋ ಪುಡಿಯೋ ಅಂತ ನೆನ್ನೆ ರಾತ್ರಿ ಹೋಗ್ತಾ ಇದ್ರಲ್ಲ, ಈ ಅಡಿಯೋ ಪುಡಿಯೋ ಕತೆ ಏನು? ಅದೇ ಪೀಡೆ. ಅದೇನಾ? ಅದನ್ನು ಬಂದಾಗ ಅಲ್ಲಿ ಸೂತ್ಗಾಯ್ತು ಅಂದಾಗ ಇಲ್ಲಿ ಮಾರಿ ಮಷ್ಣೀರು ಊರೊಳಗೆ ಬರ್ತಾರೆ ಅಂತ ಒಂದು ಇದು ಕೆಟ್ಟದ್ ಮಾಡಕ್ಕೆ. ಆಗ ಅವರು ಬರುವಂಗಿಲ್ಲ, ಅವ್ರು ಬಂದವ್ರನ್ನ ಆಚೆಗೋಡಿಸ್ತೀವಿ ಅನ್ನೋದು ಇದು ಅಡಿಯೋ ಪುಡಿಯೋ. ಇಲ್ಲಿ ಬಂದ ಕೊನೆ ಲಾಸ್ಟಲ್ಲಿ ಇಲ್ಲಿ ಚೂ ಅಂತಾರೆ, ಅಲ್ಲಿ 4 ದಿಕ್ಕಲ್ಲೂ ಚೂ ಅಂತ ಅದೊಂದು ರಸಾಯನ ಇಟ್ಕೊಂಡು ಹೋಯ್ತಾರೆ, ಅನ್ನ ಇಟ್ಕೊಂಡು ಹೋಯ್ತಾರೆ. ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದ್ರೆ ಅಂದಗಳು ಕಳ್ಗೆ ಸಿಗ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ಕಾಣುತ್ತೆ ಒಂದೊಂದು ಜಾಗ. ಮೊದಲು ಕಾಣುತ್ತಲೇ ಇರಲಿಲ್ಲ, ಅದು ನಮ್ಮ ಕಣ್ಣಿಗೆ ಸಿಗ್ತಿರ್ಲಿಲ್ಲ. ಅದೇನು ಹಿಂದ್ಗುಂಟ್ಲೆ ಓಡಾಯ್ತಿತ್ತು. ನಾವು ಚಿಕ್ಕವರಾಗಿದ್ದಾಗ ನೀವು ಸಾಮಾನ್ಯವಾಗಿ ನೋಡ್ತಿದ್ವಲ್ಲ, ನೋಡಬೇಕು ಅಂತಲೇ ಹೋಗೋ, ಆ ರಕ್ತ ಬೆರೆಸ್ಕೊಂಡು ಅನ್ನ ಇಟ್ಕೊ ಹೋಗೋರಲ್ಲ, ಕಣ್ಣಿಗೆ ಸಿಗ್ತಿರ್ಲಿಲ್ಲ, ಅನ್ನೇ ಮಾಯ ಆಗೋಯ್ತಿತ್ತು. ಈಗ ಒಂದು ಸ್ವಲ್ಪ ಕಾಣುತ್ತೆ, ಈಗ ಒಂದು ಸ್ವಲ್ಪ ಪ್ರಬಲ ಕಮ್ಮಿ ಆಗದೆ ಅಂತ ನನ್ನ ಒಂದು ಭಾವನೆ ಅನಿಸುತ್ತೆ. ಅಮ್ಮಂದ ಅಥವಾ ಜನಗಳಿಂದ ನಂಬಿಕೆ ಇಲ್ದೇ ಹೋಗಿ ಅದೇನೋ ಅಮ್ಮ ಇದು ಮಾಡ್ತಾ ಇದ್ದಾಳೋ ಏನೋ ಅದು ಗೊತ್ತಿಲ್ಲ, ಬೇಜಾರಾಗ್ಬಿಟ್ಟಿದ್ದಾರೆ ಏನೋ. ನೀವು ಚಿಕ್ಕದ್ರಲ್ಲಿ ನೋಡ್ತಾ ಇದ್ದಿದ್ ಮಾರಿ ಹಬ್ಬಕ್ಕೂ ಇವತ್ತು ಆಗ್ತಾ ಇರೋ ಮಾರಿ ಹಬ್ಬಕ್ಕೂ ನಿಮ್ಗೆ ಹೆಂಗ ಅನಿಸ್ತಾ ಇದೆ ಇವಾಗ? ಇವತ್ತು ಅದ್ಭುತ. ಅವತ್ತು ಇಷ್ಟೊಂದು ವಹಿವಾಟ ಮಾಡಕ್ ಆಯ್ತಿರ್ಲಿಲ್ಲ. ಅವತ್ತೆಲ್ಲ ಸಿಂಪಲ್ ಆಗಿ ಹೆಂಗೋ ಮಾಡ್ಕೊತಿದ್ರು. ಅಂದರೆ ಜನ ಆವತ್ತಿನ ವ್ಯಕ್ತಿಗೂ ಜನ ಸೇರ್ತಿದ್ರು, ಅಂದರೆ ಇಷ್ಟು ಜನ ಕಾಲು ಭಾಗ ಸೇರ್ತಿತ್ತು ಅಷ್ಟೆ. ಈಗ ₹1 ಸೇರಿ ಇಷ್ಟು ನಾಣ್ಯವಾಗಿ ನಡೀತಿರ್ಲಿಲ್ಲ, ಇಷ್ಟೊಂದು ಖರ್ಚು ಮಾಡೋಕೆ ಆಯ್ತಿರ್ಲಿಲ್ಲ. ಸಿಂಪಲ್ಲಾಗಿ ಹೆಂಗೋ ಮಾಡ್ತಾರೆ. ಈಗ ಅದ್ಭುತವಾಗಿ ಮಾಡುತ್ತೆ. ಜನಗಳಿಗೆ ಏನು ಹೇಳ್ತೀರಾ? ಸುಜ್ಲೂರು ಮಾರಮ್ಮಂಗೆ ಬನ್ನಿ, ಆಸಕ್ತಿ ಆಸಕ್ತಿ ಇರುವಂಥ ಜನಗಳು ಬಂದು ನೋಡಬೇಕಾದಂಥ ಒಂದು ದಿನ ಇದು. ಮಾರಿ ಹಬ್ಬ ಮತ್ತು ಯುಗಾದಿ ಹಬ್ಬದಲ್ಲಿ ಸಂಗಮಕ್ಕೆ ಹೋಗ್ತೀವಿ. ಸಂಗಮಕ್ಕೂ ಎಲ್ಲೆಲ್ಲಿಂದ ಬಂದಂಥವ್ರು ಸಂಗಮದಲ್ಲಿ ಬಂದು ಸೀರೆ ಕೊಡೋದು, ಅವರು ಚಿನ್ನ ಕೊಡೋದು, ಬೆಳ್ಳಿ ಕೊಡೋದು, ಮಾಂಗಲ್ಯ ಕೊಡ್ತಾರೆ. ಜಾಸ್ತಿ ಚಿನ್ನ ಅಂದರೆ ಮಾಂಗಲ್ಯ ಕೊಡ್ತಾರೆ, ಕರಡಿಗೆಗಳು ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ, ಬೆಳ್ಳಿ ಐಟಮ್, ಗೆಜ್ಜೆ, ಇವು ಸೀರೆ ಇವೆಲ್ಲ ಕೊಡ್ತಾರೆ. ಯುಗಾದಿ ಹಬ್ಬದಲ್ಲಿ ಹೆಂಗೆ ಹಬ್ಬ ನೀವು ಮಾಡೋದು? ಯುಗಾದಿ ಹಬ್ಬದಲ್ಲಿ ಇಲ್ಲಿಂದ ನಾವು ಪೂಜೆ ಮಾರಮ್ಮನ ಎಲ್ಲ ಪೆಟ್ಟಿಗೆ ಹಾಕೊಂಡು ಇಲ್ಲಿಗೆ ತಗೊಂಡು ಹೋಗ್ತೀವಿ ಸಂಗಮಕ್ಕೆ. ಸಂಗಮದಲ್ಲಿ ಅಲ್ಲಿ ಎಲ್ಲ ತೊಳೆದು ಇದು ಮಾಡಿ ಅಲ್ಲಿ ಪೂಜೆ ಸ್ವಲ್ಪ ಓಪನ್ ಮಾಡಿ ಕಟ್ತೀವಿ. ಕಟ್ಕೊಂಡು ಅಲ್ಲಿ ಹೋಮ ಪಡಿಸಿ ಎತ್ಕೊಂಡು ಊರೂರ ಮೇಲೆ ಮೆರವಣಿಗೆ ಹೋಗ್ತೀವಿ. ಸ್ವಾಸ್ಲಿ ಒಂದು ಬೀದಿ ಮೆರವಣಿಗೆ ಆಗುತ್ತೆ. ಸ್ವಾಸ್ಲಿ ಬಿಟ್ಟರೆ ನೆರಗೆತ್ನಹಳ್ಳಿಲಿ ಏನು ಮೆರವಣಿಗೆ ಇಲ್ಲ. ನೆರಗೆತ್ನಹಳ್ಳಿ ಬಿಟ್ಟರೆ ಇದಕ್ಕೆ ಸ್ವಾಸ್ಲಿಗೆ ಬರ್ತೀವಿ. ಸ್ವಾಸ್ಲಿಲಿ ಮೆರವಣಿಗೆ ಆಗುತ್ತೆ. ನೆರಗೆತ್ನಹಳ್ಳಿಲಿ ಇಲ್ಲ. ನೆರಗೆತ್ನಹಳ್ಳಿ ಬಿಟ್ಟರೆ ದೊಡ್ಡಬೂರಿಗೆ ಬರ್ತೀವಿ. ಇದು ಬೂದಳ್ಳಿ ನಾಗಲಗೆರೆ ಫುಲ್ ಮೆರವಣಿಗೆ, ಫುಲ್ಲು ಆರತಿ ಕೊಡ್ತಾರೆ. ಅಲ್ಲಿಂದ ಬಂದರೆ ಚಿದ್ರಳ್ಳಿಗೆ ಬರ್ತೀವಿ. ಚಿದ್ರಳ್ಳಿಲಿ ಆರತಿ ಕೊಡುತ್ತೆ, ಏಕ ಸರ್ವತೋ ಜ್ಯೂಸು. ದೊಡ್ಡಪುರ ಅಂತೂ ಅದ್ಭುತ, ಮನೆಗೂ ಅದ್ಭುತವಾಗಿ ಮಾಡ್ತಾರೆ. ಸಖತ್ ಖರ್ಚು ಮಾಡ್ತಾರೆ ನಮ್ಮ ಮಾರಮ್ಮನಿಗಾಗಿ. ಇಲ್ಲ ಅಂದರೂ ₹1,00,000 ಖರ್ಚು ಮಾಡ್ತಾರೆ. ಮಡ್ಲಕ್ಕಿ ತುಂಬೋದು, ಬಟ್ಟೆ ತೆಗೆಯೋದು, 1 ವರೆ ಆಯ್ತದೆ ಬಟ್ಟೆ ಅಲ್ಲಿ. ಕಾಣಿಕೆ ಇಡೋದು ಸುಮಾರು ₹4,000-5,000 ₹6,000 ಕಾಣಿಕೆ ಸಿಗುತ್ತೆ. ಅದೊಂದೇ ಊರಲ್ಲಿ ಅದೊಂದೂರಲ್ಲೇ ಜಾಸ್ತಿ ಸಿಗೋದು. ಬೇರೆ ಊರುಗಳಲ್ಲಿ ಏನು ಸಿಗೋಲ್ಲ, ಅದೊಂದೂರಲ್ಲಿ ಮಾತ್ರ. ಆ ಕಾಣಿಕೆ ಎಲ್ಲ ಕೊಡ್ತಾರೆ ಎಲ್ಲ. ಅಲ್ಲಿ ದೊಡ್ಡಪುರ ಭಾರಿ ಚೆನ್ನಾಗಿ ನಡೀತದೆ. ನಮಗೂ ಹೋಗಿರುವಂಥ ಜನಕ್ಕೆಲ್ಲ ಎಷ್ಟು ಮನೆಗೆ ಹೋಗ್ತೀವಿ ಅಷ್ಟು ಮನೇಲೂ ಮಜ್ಜಿಗೆ, ಹೆಸರುಬೇಳೆ, ಈ ಜ್ಯೂಸು ಎಲ್ಲ ಕೊಡೋಕೆ ಬರ್ತಾರೆ. ಫುಲ್ ಊರೆಲ್ಲ ಮೆರವಣಿಗೆ ಯಾವಾಗ ಅದೊಂದೇ ನಮಗೆ ದೊಡ್ಡದಾಗ್ಬಿಟ್ಟೈತೆ. ಊರು ಮೊದಲು 2 ಬೀದಿ ಹಿಂಗೆ ಹೋಗಿ ಹಿಂಗೆ ಬಂದರೆ 3 ಬೀದಿ ಇತ್ತು, ಸಡನ್ನಾಗಿ ಬಂದ್ಬಿಡ್ತಿದ್ದೋ. ಈಗ ಸುಮಾರು ಇಲ್ಲಿಂದ ಹಿಡಿದ್ರೆ ನಮ್ಮ ಬಸಪ್ಪನ ಕಟ್ಟೆಗಂಟ ಬೆಳೆದ್ಬಿಟ್ಟೈತೆ. ಅತ್ತಗೆ ಇತ್ತ ಕೆಂಪನಪುರ ಸೇರಿಬಿಟ್ಟೈತೆ. ಅಷ್ಟಕ್ಕೂ ಮೆರವಣಿಗೆಗೆ ಹೋಗ್ಬೇಕು. ದೊಡ್ಡೂರು ಆಗ್ಬಿಡ್ತು. ಅಷ್ಟಕ್ಕೂ ಹೋಗ್ಬೇಕು. ಅದೊಂದೇ ನಮಗೆ ಭಾಳ ಜಿಗುಪ್ಸೆ ಆಯ್ತು. ಅದು ಬಿಟ್ರೆ ಬೇರೆ ಎಲ್ಲ ನಾರ್ಮಲಾಗಿ ಹೊಂಟು ಬರ್ತೀವಿ. ಒಂದೊಂದು ಬೀದಿಲಿ ಬರ್ತೀವಿ.
ಸುತ್ತಾಟ ಇಲ್ಲ. ಅದೊಂದು ಮಾತ್ರ ಸುತ್ತಬೇಕು, ಮನೆಗೂ ಹೋಗ್ಬೇಕು, ಮನೆ ಹತ್ರ. ಪ್ರತಿ ಮನೆಯಲ್ಲೂ ಜ್ಯೂಸು ಇದು ಮಾಡ್ಕೊಂಡು ಕೂತೇ ಇರ್ತಾರೆ, ಅದು ಅಲ್ಲಿ ಹೋಗಿ ಇಳಿಸ್ಲೇಬೇಕು. ಇಳ್ಕಿ ಎತ್ತುದೇ ನಮ್ಗೊಂದು 10 ನಿಮಿಷ 1/4 ಗಂಟೆ ಆಗೋಯ್ತದೆ. ಬಟ್ಟೆ ಸೀರೆ ಪ್ರತಿ ಮನೆಯಲ್ಲೂ ತಂದಿರ್ತಾರೆ, ಎಲ್ಲ ಕೊಡ್ತಾರೆ. ಎಲ್ಲ ಕೊಡ್ತಾರೆ. ಊರಿಗೆ ಬರೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ ಅವತ್ತು? ನಮಗೆ 6:30 7 ಗಂಟೆ 7:30 ಆದರೂ ಆಗೋಯ್ತು. 2 ಮೂಟೆ 2.5 ಮೂಟೆ ಆಯ್ತು ಅಕ್ಕಿ, ಬೆಲ್ಲ, ಮೊಡ್ಲಕ್ಕಿ, ಕಾಯಿ, ಕೊಬ್ಬರಿ ಎಲ್ಲ ಕೊಡೋದು. 2.5 ಮೂಟೆ ಆಗುತ್ತೆ. ಫಸ್ಟ್ ಎಲ್ಲ ನಡ್ಕೊ ಬರ್ತಿದ್ರಂತೆ ನೀವು? ಈಗಲೂ ನಡ್ಕೊಂಡೇ ಬರೋದು. ಅತ್ತಿಂದ ಬರಬೇಕಾದ್ರೆ ಇತ್ತಿಂದ ಮಾತ್ರ ಟೆಂಪೋದಲ್ಲಿ ಹೊಟ್ಟೋಯ್ತೀವಿ, ಅತ್ತಿಂದ ಜೊತೆಲಿ ನಡ್ಕೊಂಡೆ ಎಷ್ಟು ಬರೋದು. ಕಿಲೋಮೀಟರ್ ತನಕ ನಡೀತೀರಿ ನೀವೆಲ್ಲ ದೇವ್ರ ಹೊತ್ಕೊಂಡು? ನರಸೀಪುರದಿಂದ ಇಲ್ಲಿಗೆ ಸುಮಾರು ಒಂದು 20-25 ಕಿಲೋಮೀಟರ್ ಆಗ್ಬೋದು. ಅಷ್ಟು ನೀವು ನಡ್ಕೊಂಡು ದೇವ್ರ ಹೊತ್ಕೊಂಡೇ ಬರೋದು? ದೇವ್ರ ಹೊತ್ಕೊಂಡೇ ಬರಬೇಕು, ನಡ್ಕೊಂಡೇ ಬರಬೇಕು. ಅದು ಎಷ್ಟು ವರ್ಷದಿಂದ ನಡೀತಿದೆ ಇದು? ಅದು ಪೂರ್ವದಿಂದ, ಅದು ಎಷ್ಟು ವರ್ಷದಿಂದ ನಮಗೆ ಗೊತ್ತಿಲ್ಲ. ಗೊತ್ತಾಗಿ ಹುಟ್ಟಕ್ಕೆ ಮುಂಚೆ ಮೊದಲಿಂದ ಅನ್ನೇ ಸ್ಟಾರ್ಟಿಂಗ್. ಸಂಗಮಕ್ಕೆ ಹೋಗೋದು ಬರೋದು ಎಲ್ಲ ಯುಗಾದಿ ನಮ್ಮ ತಾತನ ಕಾಲದಿಂದ ಹೋಗಿದೆ. ಮಾರಿ ಹಬ್ಬದಂಗೆ ಸಂಗಮಕ್ಕೆ ಹೋಗೋದು. ಯುಗಾದಿ ಹಬ್ಬನು ಅಷ್ಟೇ ಇಲ್ಲಿ ತುಂಬಾ ನಡೆಯುತ್ತೆ. ಒಂದು ಗಂಟೆ ಆದ್ರೂ ಅಷ್ಟೇ ಜೋರಾಗಿ ನಡೆಯುತ್ತೆ. ಅವತ್ತು ಎಲ್ಲ ಜನ ಹಿಂಗೆ ಸೇರುತ್ತೆ. ಅಂಗಡಿ ಮುಂಕಟ್ಟು ಒಂದಿರಲ್ಲ, ಜನ ಮಾತ್ರ ಸೇರುತ್ತೆ. ಜನ ಸೇರುತ್ತೆ. ಚನ್ನಪಳಗೊಬ್ಬಲಿಂದ ಸುಮಾರು ಜನ ಬರುತ್ತೆ, ನಂಜವಣ ದೊಡ್ಡವರು ಬರುತ್ತೆ, ಸಂತೋಡಿಪುರದ ಜನನೂ ಸುಮಾರು ಬರುತ್ತೆ. ಎಲ್ಲ ಜನ ಸೇರುತ್ತೆ. ಒಂದು ಟೈಮ್ ಮಾರಮ್ಮಂತ ದೇವಸ್ಥಾನ ಕೇಳಕ್ಕೆ ಗಂಟ ದೇವಸ್ಥಾನ ಕೇಳಕ್ಕೆ ಒಂದಾಗಲೇ ಅವ್ರವ್ರಿಗೂ ಮಾಡೋದು. ಸರಿ, ನಿಮ್ಮ ಊರಿನ ಬಗ್ಗೆ ಹೇಳಿದ್ದಕ್ಕೆ ಇಷ್ಟೊತ್ತವರೆಗೂ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಅಣ್ಣ. ನಿಮ್ಮ ಊರಿಂಗೆ ಎಲ್ಲ ಕಡೆ ತಾಯಿ ಮಹಿಮೆ ಎಲ್ಲ ಕಡೆ ತಲುಪಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒಳ್ಳೇದಾಗಲಿ. ಸುಜ್ಲೂರ್ ತಾಯಿ ಮಹಿಮೆ ಎಲ್ಲ ಕಡೆ ಸೇರಲಿ, ಜನ ಇನ್ನೂ ಬಂದು ಭಕ್ತಿಯಿಂದ ಆಕೆಯನ್ನು ಆರಾಧಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ.